ಪೂರ್ತಿ ನಮ್ಗೆ ಗೊತ್ತಾಯ್ತು. ಹೋಗಿ ಸುಮ್ಮನೆ ನೀವು ಮುಟ್ಟಾಗಿಲ್ಲ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಮಧ್ಯೆ ಬಾಂಡಿಂಗ್ ಅಷ್ಟಕ್ಕಷ್ಟೇ. ಎಷ್ಟೋ ಬಾರಿ ಧ್ರುವಂತ್ ಅವರು ರಕ್ಷಿತಾ ಅವರ ಕುರಿತು ವ್ಯಂಗ್ಯ ಮಾಡಿದ್ದು ಕೂಡ ಇದೆ. ಅಷ್ಟೇ ಅಲ್ಲ, ಸುದೀಪ್ ಅವರ ಮುಂದೆಯೇ ಧ್ರುವಂತ್ ವಿಚಾರವಾಗಿ ರಕ್ಷಿತಾ ಬೇಸರ ಹೊರಹಾಕಿದ್ರು. ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿಯೂ ಇಬ್ಬರ ಮಧ್ಯೆ ವಾದ ವಿವಾದ ಆಗಿದೆ. ಧ್ರುವಂತ್ ಹಾಗೂ ಧನುಷ್ ಟಾಸ್ಕ್ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಯಾವುದೇ ತಪ್ಪು ಮಾಡದಂತೆ ಇವರಿಬ್ಬರು ನೋಡಿಕೊಳ್ಳಬೇಕಿದೆ. ಈಗ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಕಿರಿಕ್ ಕಾರಣವಾಗಿದೆ. ಹೊಸ ಪ್ರೋಮೋ ಸದ್ಯ ಔಟ್ ಆಗಿದೆ. ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಜೋಡಿಗಳಾಗಿ ಆಡ್ತಿದ್ದಾರೆ ಸ್ಪರ್ಧಿಗಳು. ಗಿಲ್ಲಿ ಕಾವ್ಯ, ಮಾಳು ರಕ್ಷಿತಾ, ರಘು ಅಶ್ವಿನಿ, ಸೂರಜ್ ರಾಶಿಕಾ, ಅಭಿ ಸ್ಪಂದನ ಹಾಗೂ ರಜತ್ ಚೈತ್ರ ಹೀಗೆ ಜೋಡಿಗಳಾಗಿ ಟಾಸ್ಕ್ ಆಡ್ತಿದ್ದಾರೆ. ರಾಶಿಕಾ ಹಾಗೂ ಸೂರಜ್ ಹೊರಬಿದ್ದಿದ್ದಾರೆ. ಇದೀಗ ಉಳಿದಿರುವ ಜೋಡಿಗೆ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್. ಇವರೆಗಿನ ಟಾಸ್ಕ್ಗಳಲ್ಲಿ ಇದು ಕಡೆಯ ಟಾಸ್ಕ್. ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳು ಆಗುತ್ತಾರೆ ಎಂದಿದ್ದಾರೆ ಬಿಗ್ ಬಾಸ್. ಈ ಟಾಸ್ಕ್ನಲ್ಲಿ ರಕ್ಷಿತಾ ಟೀಮ್ ರೂಲ್ಸ್ ಬ್ರೇಕ್ ಮಾಡಿದೆ. ಧ್ರುವಂತ್ ಅವರು ತಪ್ಪನ್ನ ಹೇಳಿದ್ದಾರೆ. ಇದು ರಕ್ಷಿತಾ ಅವರಿಗೆ ಕೋಪ ತರಿಸಿದೆ. ಧ್ರುವಂತ್ ಆಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಗರಂ ಆಗಿ ರಕ್ಷಿತಾ ಆಟ ಬಿಟ್ಟು ಕೂಗಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೋಲಿನಿಂದ ಬಡಿಯುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ರಕ್ಷಿತಾಗೆ ಈ ರೀತಿ ವರ್ತಿಸದಂತೆ ಹೇಳಿದ್ರು ರಕ್ಷಿತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿನ ಬಿಗ್ ಬಾಸ್ನಲ್ಲಿ ಇವೆಲ್ಲ ನಡೆಯಲಿದೆ. ಇದಿಷ್ಟು ಇಂದಿನ ಬಿಗ್ ಬಾಸ್ನ ಅಪ್ಡೇಟ್ಸ್. ಮತ್ತಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್ಗಾಗಿ ತಪ್ಪದೇ ಸ್ಟೇ ಟ್ಯೂನ್.